ವಿಧಾನಮಂಡಲದ ಬಜೆಟ್ ಅಧಿವೇಶನದ ಎರಡನೇ ದಿನ ಸದನದಲ್ಲಿ ಕೊಬ್ಬರಿಯ ಬೆಂಬಲ ಬೆಲೆ ಜಟಾಪಟಿ ನಡೆದು ಹೋಯಿತು. ಎಚ್.ಡಿ. ರೇವಣ್ಣ ಮತ್ತು ಶಿವಲಿಂಗೇಗೌಡ ನಡುವೆ ಮಾತಿನ ಕದನವೇ ನಡೆದು ಹೋಯಿತು. ಈ ಇಬ್ಬರ ಗಲಾಟೆಯಲ್ಲಿ ತುಮಕೂರು ಗ್ರಾಮೀಣ ಶಾಸಕ ಸುರೇಶ್ ಗೌಡ ಮಧ್ಯಪ್ರವೇಶಿಸಿ ಶಿವಲಿಂಗೇಗೌಡರ ಮೇಲೆ ಮುಗಿಬಿದ್ರು. ಇನ್ನು ಉಪ್ಪು ಹುಳಿ ಖಾರ ಪ್ರಸ್ತಾಪಿಸಿ ನರೇಂದ್ರ ಸ್ವಾಮಿ ಕಲಾಪವನ್ನ ಅಡುಗೆ ಮನೆ ಮಾಡಿದರು. ಸುದೀರ್ಘವಾಗಿ ಚರ್ಚೆ ಮಾಡೋದಕ್ಕೆ ಮಂತ್ರಿಗಳು ಬರಲಿ. ಬೆಂಬಲ ಬೆಲೆಯನ್ನು ನಿಗದಿ ಮಾಡತಕ್ಕಂಥದ್ದು ಈ ರಾಷ್ಟ್ರದ ಪ್ರಧಾನಮಂತ್ರಿಗಳಿಗೆ ಇರ್ತಕ್ಕಂಥದ್ದು. ಡಿ.ಕೆ. ಶಿವಕುಮಾರ್ ಅವರಿಗೆಲ್ಲ ಸಾಧನೆಗಳ ಬಗ್ಗೆ ಏನೊಂದು ಭಾಷಣವನ್ನು ಕೇಳಿದ್ದೇವೆ ಅವರಿಂದ. ಬಹುಶಃ ಇದು ಆಡಿದ್ದಾಡೋ ಕಿಸ್ಬಾಯ್ ದಾಸ. ವೆಸ್ಟ್ ಎಂಡ್ ಅಲ್ಲೇ ಕಾಲ ಕಳೆದ್ಬಿಟ್ಟು ಹೊಟ್ಟೋದ್ರು. ಈಗ ಬಂದು ಉಪ್ಪು ಹುಳಿ ಖಾರ ಇಲ್ಲ ಅಂತ ಕೇಳ್ತಾರೆ. ಮನೆಯಲ್ಲೆಲ್ಲ ಸ್ವಲ್ಪ ಊಟದಲ್ಲಿ ಸಪ್ಪೆ ಇರ್ತಾರೆ, ಅದಕ್ಕೆ ಹಂಗಂತಿರ್ಬೇಕು. ಬಜೆಟ್ ಅಧಿವೇಶನದ ಎರಡನೇ ದಿನವಾದ ಇವತ್ತು ಕಲಾಪದಲ್ಲಿ ಕೊಬ್ಬರಿ ಕಾಳಗ ನಡೆಯಿತು. ಕೊಬ್ಬರಿಗೆ ಬೆಂಬಲ ನೀಡುವುದಕ್ಕೆ ಸಂಬಂಧಪಟ್ಟಂತೆ ಶಿವಲಿಂಗೇಗೌಡ ಮತ್ತು ಎಚ್.ಡಿ. ರೇವಣ್ಣ ನಡುವೆ ಬಿರುಸಿನ ವಾಗ್ವಾದಕ್ಕೆ ಸದನ ಸಾಕ್ಷಿಯಾಯಿತು. ಎಚ್.ಡಿ.ಕೆ ಹೇಳಿದ ಸಪ್ಪೆ ಮಾತಿಗೆ ಉಪ್ಪು ಹುಳಿ ಖಾರ ಅಂತ ಕೆಳಮನೆಯಲ್ಲಿ ಒಗ್ಗರಣೆ ಹಾಕಲಾಯಿತು. ಅಧಿವೇಶನದ ಎರಡನೇ ದಿನವೇ ಸದ್ದು ಮಾಡಿದ ಕೊಬ್ಬರಿ ಕಾಳಗ. ರೇವಣ್ಣ, ಶಿವಲಿಂಗೇಗೌಡ, ಸುರೇಶ್ ಗೌಡ ನಡುವೆ ತ್ರಿಕೋನ ಕದನ. ಮೊದಲು ಕೊಬ್ಬರಿ ಬೆಂಬಲ ಬೆಲೆ ಬಗ್ಗೆ ಚರ್ಚೆಗೆ ರೇವಣ್ಣ ಪಟ್ಟು ಹಿಡಿದ್ರು. ಎಲೆಕ್ಷನ್ ಮರುದಿನ ಬೆಲೆ ಜಾಸ್ತಿ ಮಾಡ್ತೀನಿ ಅಂತ ಡಿಸಿಎಂ ಹೇಳಿದ್ದನ್ನ ಪ್ರಸ್ತಾಪಿಸಿದ್ರು. ಹೀಗೆ ರೇವಣ್ಣ ವಿಷಯ ಪ್ರಸ್ತಾಪದ ಬೆನ್ನಲ್ಲೇ ಬಲಗಡೆ ಸಾಲಿನಿಂದ ಶಿವಲಿಂಗೇಗೌಡರ ಆಕ್ಷೇಪದ ಧ್ವನಿ ಸಮರಕ್ಕೆ ಆಹ್ವಾನವನ್ನ ನೀಡಿತು. ಹೀಗೆ ಶಿವಲಿಂಗೇಗೌಡರ ಈ ಕೋಪಾತಾಪಕ್ಕೆ ಕಾರಣವಾಗಿದ್ದು ಚರ್ಚೆಯಲ್ಲಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ಹೆಸರು ಪ್ರಸ್ತಾಪವಾದಾಗ ಸದನದಲ್ಲಿ ಮಾತಿನ ಚಕಮಕಿಗೆ ಶಿವತಾಂಡವ ನೃತ್ಯವೇ ಮಾಡಿದ್ರು. ಕೊಬ್ಬರಿಗೆ ಬೆಂಬಲ ಬೆಲೆ ನಿಗದಿ ಮಾಡುವುದು ನಾಫೆಡ್, ಅದು ಕೇಂದ್ರ ಸರ್ಕಾರದ ಅಧೀನದಲ್ಲಿದೆ ಅಂತ ವಾದಿಸಿದ್ರು. ಪದೇ ಪದೇ ಉಪಮುಖ್ಯಮಂತ್ರಿಗಳು 15,000 ರೂಪಾಯಿಗೆ ಕೊಂಡ್ಕತ್ತೀನಿ ಅಂತ ಹೇಳಿದ್ರು. ಅವ್ರು ಕೊಂಡ್ಕೊಳ್ಳಲ್ಲ ಅಂತ ಹೇಳಿ ಹೇಳ್ತಾ ಇದಾರೆ. ರೇವಣ್ಣ ಅವರು ಸಂದು ಆಪಾದನೆ ಮಾಡ್ತಾ ಇರ್ತಾರೆ. ಇದೆಲ್ಲತಲೂ ಆಪಾದನೆ ಮಾಡ್ತಾರೆ. ಅವರು ರಾಜಕೀಯ, ಅವರು ಚುನಾವಣೆ ಬಂದಾಗ ಆಮೇಲೆ ಚುನಾವಣಾ ಸಂದರ್ಭದಲ್ಲಿ ಎಲ್ಲ ಚುನಾವಣೆ ಮೋದಿ ಅವರು ಹೇಳಿದ್ರು. ಚುನಾವಣಾ ಸಂದರ್ಭದಲ್ಲಿ ಹೇಳಿ 15,000 ರೂಪಾಯಿ ಅಂತ ಹೇಳಿ. ಇಬ್ಬರ ಗಲಾಟೆಯಲ್ಲಿ ಶಿವಲಿಂಗೇಗೌಡರು ಕೇಂದ್ರವನ್ನ ಎಳೆದು ತರ್ತಾ ಇದ್ದಂತೆ ಸಿಟ್ಟಿಗೆದ್ದ ಸುರೇಶ್ ಗೌಡ ಏಕವಚನದಲ್ಲಿ ಮಾತಿನ ಪ್ರಹಾರವನ್ನ ಮಾಡಿದ್ರು. ಬೆಂಬಲ ಬೆಲೆಯನ್ನು ನಿಗದಿ ಮಾಡತಕ್ಕಂಥದ್ದು ಈ ರಾಷ್ಟ್ರದ ಪ್ರಧಾನಮಂತ್ರಿಗಳಿಗೆ ಇರ್ತಕ್ಕಂಥದ್ದು. ಡಿ.ಕೆ. ಶಿವಕುಮಾರ್ ಅವರಿಗೆಲ್ಲ ಗೊತ್ತಿದೆ. ಸಮಸ್ಯೆ ಮಾತಾಡ್ತಾರೆ. ಸುಮ್ಮನೆ ರಾಜಕೀಯನೇ ಮಾತಾಡೋದು. ನೀವ್ಯಾಕೆ ಮಾತಾಡಿದ್ರೆ ರಾಜಕೀಯ 15,000 ರೂಪಾಯಿಗೆ ಡಿ.ಕೆ. ಶಿವಕುಮಾರ್ ತಗೋತೀನಿ ಅಂತ ಹೇಳಿದ್ರು ಅಂತ. ತಾಜ್ ವೆಸ್ಟ್ ಎಂಡ್ ನಲ್ಲಿ ಸಿಎಂ ಆಗಿ ಸಮಯ ಹರಣ. ಉಪ್ಪು ಹುಳಿ ಖಾರ, ಎಚ್.ಡಿ.ಕೆ ಬಿಗ್ ಪಂಚ್. ಇನ್ನು ರಾಜ್ಯಪಾಲರ ಭಾಷಣದ ಮೇಲೆ ಚರ್ಚೆ ವೇಳೆ ಎಚ್.ಡಿ.ಕೆ ಬಗ್ಗೆ ಕಾಂಗ್ರೆಸ್ ಶಾಸಕ ನರೇಂದ್ರ ಸ್ವಾಮಿ ವ್ಯಂಗ್ಯವಾಡಿದ್ರು. ತಾಜ್ ವೆಸ್ಟ್ ಎಂಡ್ ಅಲ್ಲಿ ಕಾಲಹರಣ ಮಾಡಿದ್ರು. ಈಗ ಭಾಷಣದಲ್ಲಿ ಉಪ್ಪು ಹುಳಿ ಖಾರ ಇಲ್ಲ ಅಂತಿದ್ದಾರೆ. ಮನೆಯಲ್ಲಿ ಸ್ವಲ್ಪ ಸಪ್ಪೆ ಇರಬೇಕು ಅಂತ ಕಿಚಾಯಿಸಿದ್ರು. ಒಬ್ರು ಅದಕ್ಕೆ ಮಸಾಲೆ ಇಲ್ಲ, ಉಪ್ಪು ಇಲ್ವಂತೆ, ಹುಳಿನೂ ಇಲ್ವಂತೆ, ಖಾರನೂ ಇಲ್ವಂತೆ. ಅವ್ರಿಗೆ ಹುಳಿ ಹಿಂಡದೇ ಕೆಲಸ. ಉಪ್ಪು ಹುಳಿ ಖಾರ ಇಲ್ಲದೆ ಇರ್ತಕ್ಕಂಥ ಭಾಷಣ ಅಂತ ಹೇಳ್ತಾರೆ. ಅವರು ಅಧಿಕಾರಕ್ಕೆ ಬರೋದಕ್ಕೂ ಮೊದಲೇ ಜನರಿಗೆ ಹೇಳಿದ್ರು, ಎಲ್ಲಾ ರೀತಿ ಸಾಲ ಮನ್ನಾ, ಹೆಣ್ಮಕ್ಳದು ಎಲ್ಲಾ ರೀತಿ ಸ್ತ್ರೀ ಶಕ್ತಿ ಸಾಲ ಮನ್ನಾ ಅಂದಿರು. ಒಂದ್ ವಿಚಾರಕ್ಕೂ ಅಧಿಕಾರಕ್ಕೆ ಬಂದಾಗ ಇದ್ ಮಾಡ್ಲಿಲ್ಲ. ವೆಸ್ಟ್ ಎಂಡ್ ಅಲ್ಲೇ ಕಾಲ ಕಳೆದ್ಬಿಟ್ಟು ಹೊಟ್ಟೋದ್ರು ಅವರು. ಈಗ ಬಂದು ಉಪ್ಪು ಹುಳಿ ಖಾರ ಇಲ್ಲ ಅಂತ ಕೇಳ್ತಾರೆ. ಮನೆಯಲ್ಲೆಲ್ಲ ಸ್ವಲ್ಪ ಊಟದಲ್ಲಿ ಸಪ್ಪೆ ಇರ್ತಾರೆ, ಅದಕ್ಕೆ ಹಂಗಂತಿರ್ಬೇಕು.
ಒಟ್ಟಾರೆ 3 ದಿನಗಳ ಕಾಲ ರಾಜ್ಯಪಾಲರ ಭಾಷಣದ ಮೇಲೆ ಅಧಿವೇಶನದಲ್ಲಿ ಚರ್ಚೆ ನಡೆಯಲಿದೆ. 15ರಂದು ಸಿಎಂ ಸಿದ್ದರಾಮಯ್ಯ ಸದನಕ್ಕೆ ಉತ್ತರವನ್ನ ನೀಡಲಿದ್ದು, 16ರಂದು ತಮ್ಮ ದಾಖಲೆಯ 15ನೇ ಬಜೆಟ್ ಮಂಡನೆ ಮಾಡಲಿದ್ದಾರೆ. ಹರೀಶ್ ಕಾಕೋಳ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.